ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DFA ಕನ್ಸ್ಟ್ರಕ್ಷನ್ಸ್ ಮೇಲೆ 6 ಕ್ವಶನ್ಗಳನ್ನು ತಂದಿದ್ದೀನಿ. ಸೊ 6 ಕ್ವಶನ್ ಅನ್ನು ಕೂಡ ನೀಟಾಗಿ ಕ್ಲಿಯರ್ ಆಗಿ ನೋಡ್ಕೊಂತ ಹೋಗಿ, ಅವಾಗ ನಿಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗುತ್ತೆ, ಸರಿನಾ? ಸೊ ಅವಾಗ ನೀವು ಮುಂದೆ ಪ್ರೊಸೀಡ್ ಆಗ್ತಾ ಹೋಗ್ಬೋದು. DFA ಮತ್ತೆ NFA ಕನ್ಸ್ಟ್ರಕ್ಷನ್ಸ್ ಬಂದ್ರೆ ಮುಂದೆ ನೀವು PDA ಇರ್ಬೋದು, CFG ಇವುಗಳೆಲ್ಲ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ, ಸರಿನಾ? ಎಸ್. ಸೊ ಈಗ ಒಂದೊಂದೇ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದೇನು, ಕನ್ಸ್ಟ್ರಕ್ಟ್ ದ DFA ಟು ಅಕ್ಸೆಪ್ಟ್ ದ ಸ್ಟ್ರಿಂಗ್ ಆಫ್ ಎಸ್. ನೋಡಿ, ಎಗಳಿರ್ಬೇಕು ಮತ್ತೆ ಬಿಗಳಿರ್ಬೇಕು. ಹ್ಯಾವಿಂಗ್ ದ ಸಬ್ ಸ್ಟ್ರಿಂಗ್ ಎ. ಸೊ ಸಬ್ ಸ್ಟ್ರಿಂಗ್ ಎ ಅನ್ನೋದು ಇರಬೇಕು, ನನಗೆ ಎ ಅನ್ನೋ ಸಬ್ ಸ್ಟ್ರಿಂಗ್ ಇರಬೇಕು. ಸೊ ಈಗ ಯಾವ ರೀತಿ ಸಾಲ್ವ್ ಮಾಡೋದು? ವೆರಿ ಸಿಂಪಲ್. ಸೊಲ್ಯೂಷನ್ ಒಂದೊಂದನ್ನೇ ಇಲ್ಲಿ ಬರಿತಾ ಹೋಗ್ತೀನಿ. ಮೊದಲನೇ ಕ್ವಶನ್ಗೆ ಸೊಲ್ಯೂಷನ್ ಇಲ್ಲಿ. ಫಸ್ಟ್ ಲ್ಯಾಂಗ್ವೇಜ್ ಅನ್ನ ಬರೆಯೋಣ. ಸೊ ಲ್ಯಾಂಗ್ವೇಜ್ ಏನಾಗುತ್ತೆ, ಈಗ ಬೇಸಿಕ್ ಏನ್ ಕೊಟ್ಟಿರೋದು, ಸಬ್ ಸ್ಟ್ರಿಂಗ್ ನನಗೆ ಎ ಅನ್ನೋದು ಇರಬೇಕು. ಎ ಅನ್ನೋದು ನನಗೆ ಸಬ್ ಸ್ಟ್ರಿಂಗ್ ಇರಬೇಕು, ಅದು ವೆರಿ ಬೇಸಿಕ್. ಎ ಒಟ್ನಾಗ ಅವೆರಡು ಜೊತೆಯಲ್ಲಿ ಇರಬೇಕು, ಸರಿನಾ? ಎ ಬಿ ಇರ್ಬೋದು, ಎ ಬಿ ಇರ್ಬೋದು, ಈ ತರ ಏನಾದ್ರೂ ಕೂಡ ನನಗೆ ಬರ್ತಾ ಹೋಗ್ಬೋದು, ಸರಿನಾ? ಸೊ ಈಗ ಲ್ಯಾಂಗ್ವೇಜ್ ಅನ್ನ ಡಿಫೈನ್ ಮಾಡಿದೆ. ವೆರಿ ಬೇಸಿಕ್ ಕಂಡೀಷನ್ ಏನಿರೋದು ಲ್ಯಾಂಗ್ವೇಜ್ ಅಲ್ಲಿ, ಎರಡು ಎ ಮತ್ತೆ ಎರಡು ಇರೋದು. ಸೊ ಎರಡು ಎಲಿಮೆಂಟ್ ಅಲ್ವಾ, ಇದು ಒಂದು ಎರಡು ಎಲಿಮೆಂಟ್. ಸೊ 2+1 ಅಂತ ಅಂದ್ರೆ n+1 ನಂಬರ್ ಆಫ್ ಸ್ಟೇಟ್ಗಳು ನಾವು ಯೂಸ್ ಮಾಡ್ಕೊಂತೀವಿ. ಎಷ್ಟು? n+1 ನಂಬರ್ ಆಫ್ ಸ್ಟೇಟ್ಗಳನ್ನ ಯೂಸ್ ಮಾಡ್ತೀವಿ. ಈಗ n+1 ಅಂತ ಅಂದ್ರೆ ಇಲ್ಲಿ ಎಷ್ಟಿರೋದು? ಬೇಸಿಕ್, ವೆರಿ ಬೇಸಿಕ್ ಕಂಡೀಷನ್ ಹೇಳಿರೋ ಪ್ರಕಾರ ಎ ಮತ್ತೆ ಎ. ಸೊ ಅದ್ರ ಪ್ರಕಾರ 2+1 ಅಂತಂದ್ರೆ 3 ಸ್ಟೇಟ್ಗಳನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀನಿ. ಗೊತ್ತಾಯ್ತಾ ಯಾವ ರೀತಿ ಅಂತ? ಇಲ್ಲಿ 2 ಎಲಿಮೆಂಟ್ ಇರೋದು ವೆರಿ ಬೇಸಿಕ್ ಕಂಡೀಷನ್ ಪ್ರಕಾರ. ಸೊ 2+1 3 ಸ್ಟೇಟ್ಗಳನ್ನ ಯೂಸ್ ಮಾಡ್ತೀನಿ. ನೀವು ಏನಾದ್ರೂ ಹೆಸರು ಕೊಡ್ಬೋದು. ನಾನು Q0, ನೆಕ್ಸ್ಟ್ Q1, ನೆಕ್ಸ್ಟ್ Q2 ಅಂತ ಕೊಡ್ತೀನಿ, ಸರಿನಾ? ನನಗಿರ್ಬೇಕಾಗಿರುವಂತ ಸಬ್ಸ್ಟ್ರಿಂಗ್ ಏನು? ಎ ಮತ್ತೆ ಎ. ಸೊ ಇಲ್ಲಿ ಎ ಅನ್ನ ತಗೊಂತೀನಿ, ಇಲ್ಲಿ ಇನ್ನೊಂದು ಎ, ಸರಿನಾ? ಎ ಮತ್ತೆ ಎ ಜೊತೆಯಲ್ಲೇ ಇರಬೇಕು. ಸೊ ದಿಸ್ ಈಸ್ ಮೈ ಇನಿಷಿಯಲ್ ಸ್ಟೇಟ್, ದಿಸ್ ಈಸ್ ಮೈ ಫೈನಲ್ ಸ್ಟೇಟ್. ಫೈನಲ್ ಸ್ಟೇಟ್ ಅನ್ನ ನಾವು 2 ಸರ್ಕಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇನಿಷಿಯಲ್ ಸ್ಟೇಟ್ ಅನ್ನ ಈ ತರ ಆರೋ ಮಾರ್ಕ್ ಇಂದ, ಸರಿನಾ? ದಿಸ್ ಈಸ್ ದ ಇನಿಷಿಯಲ್ ಸ್ಟೇಟ್. 2 ಎಗಳು ಬರ್ತವೆ, ಆಮೇಲೆ ಎಂಡ್ ಆಗ್ಬೇಕು. ಈಗ ಬರೀ ಎ ಮಾತ್ರ ಇದೆ ಅಂತ ಅವ್ರು ಹೇಳಿಲ್ಲ, ಬಿ ಕೂಡ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಿ ಬಂದ್ರೆ ಏನಾಗುತ್ತೆ ತೋರಿಸ್ತೀನಿ. ಈಗ Q0 ಎ ಅಂತ ಬಂದಾಗ ಎಲ್ಲಿಗೆ ಹೋಗ್ತಾ ಇದೆ? Q1ಗೆ ಹೋಗ್ತಾ ಇದೆ, ಅದೇನಪ್ಪ? ಓಕೆ. ಹಾಗಾದ್ರೆ ಬಿ ಬಂದಾಗ ಎಲ್ಲಿಗೆ ಕಳ್ಸೋಣ? ಬಿ ಬಂದಾಗ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲೇ ಇಟ್ಕೊಂತೀನಿ, ಸರಿನಾ? ಬಿ ಏನಾದ್ರೂ ಇನ್ಪುಟ್ ಆಗಿ ಕೊಡ್ತಾ ಇದ್ದೀನಿ ಅಂತ ಅದು ಇಲ್ಲೇ ಇರ್ಲಿ ಅಂತ ಅಂದ್ರೆ ಸೆಲ್ಫ್ ಲೂಪ್ ಆಗ್ಲಿ. ಎ ಅನ್ನ ಕೊಟ್ಟೆ ಅಂತಂದ್ರೆ ಇಲ್ಲಿಗೆ ಹೋಗ್ಲಿ. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಈಗ Q1 ಇದೆಯಲ್ಲ, Q1 ಕೂಡ ಎಗೆ ಎಲ್ಲಿಗಾದ್ರೂ ಹೋಗ್ಬೇಕು, ಬಿಗೆ ಎಲ್ಲಿಗಾದ್ರೂ ಹೋಗ್ಬೇಕು. ಎಗೆ ಎಲ್ಲಿಗೆ ಹೋಗ್ತಾ ಇದೆ? Q2 ಸ್ಟೇಟ್ಗೆ ಹೋಗ್ತಾ ಇದೆ, ಇಟ್ ಈಸ್ ಓಕೆ. ಬಟ್ ಬಿಗೆ ಎಲ್ಲಿಗೆ ಹೋಗ್ಬೇಕು? ಸೊ ಬಿಗೆ ಹೋಗಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇಲ್ಲಿ ಸೆಲ್ಫ್ ಲೂಪ್ ಕೊಡಬಾರ್ದು. ಯಾಕೆ ಗೊತ್ತಾ? ಇಲ್ಲೇನಾದ್ರೂ ಸೆಲ್ಫ್ ಲೂಪ್ ಕೊಟ್ಟೆ ಅಂತ ಅನ್ಕೊಳ್ಳಿ ಬಿಗೆ. ಈಗೇನಾಗುತ್ತೆ, ಎ ಇದೆ, ಇಲ್ಲೇನಾದ್ರೂ ಬಿ ಬಂತು ಅಂತಂದ್ರೆ ಬಿ ಎ ಆದಂಗಾಯ್ತು, ಎ ಬಿ ಎ ಆಯ್ದಂಗಾಯ್ತು ಅಲ್ವಾ? ನನಗ್ ಬೇಕಾಗಿರೋದನ್ನು ಎ ಜೊತೆಲೇ ಇರ್ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇಲ್ಲಿ ಬರುವಂತ ಬಿ ಅನ್ನ, Q1 ಬಿ ಅನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಅಂತಂದ್ರೆ ರೀಡೈರೆಕ್ಟ್ ಮಾಡ್ತೀನಿ. ಬಿ ಇಲ್ಲಿ ಬಿ ಬಂದ್ರೆ ಸೆಲ್ಫ್ ಲೂಪ್ ಆಗುತ್ತೆ ಎ. ನೆಕ್ಸ್ಟ್ ಇಲ್ಲೇನಾದ್ರೂ ಬಿ ಬಂತು ಅಂತಂದ್ರೆ ಇಲ್ಲಿ ವಾಪಸ್ ಬಂದ್ಬಿಡುತ್ತೆ ಇಲ್ಲಿಗೆ. ಅವಾಗ ಏನಾಯ್ತು, ಎ ಆಮೇಲೆ ಎ ಮತ್ತೆ ಎ ಎರಡು ಕೂಡ ನನಗೆ ಕಂಟಿನ್ಯೂಸ್ ಆಗಿ ಬರ್ತವೆ. ಆಮೇಲೆ ಇಲ್ಲಿ ಏನಾದ್ರೂ ಬರ್ಲಿ, ಆಮೇಲೆ ಏನಾದ್ರೂ ಬರ್ಲಿ, ಎ ಆದ್ರೂ ಬರ್ಲಿ, ಬಿ ಆದ್ರೂ ಬರ್ಲಿ, ನನಗೇನ್ ಚಿಂತೆ ಇಲ್ಲ. ಒಟ್ನಲ್ಲಿ ಏನು, ಎ ಇವರಿಬ್ರು ಜೊತೆಯಲ್ಲಿ ಇರಬೇಕು, ಸಬ್ಸ್ಟ್ರಿಂಗ್ ಆಗಿ ಜೊತೆಯಲ್ಲಿ ಇರಬೇಕು. ಅದ್ರ ಹಿಂದೆ ಏನಾದ್ರೂ ಬರ್ಲಿ, ಬಿ ಅದ್ರ ಹಿಂದೆ ಬಿ ಬರ್ಲಿ, ಏನ್ ಚಿಂತೆ ಇಲ್ಲ. ಇಲ್ಲೇನಾದ್ರೂ ಬಿ ಬಂದ್ರೆ ಇಲ್ಲಿ ವಾಪಸ್ ಕೊಡ್ತೀನಿ, ಸರಿನಾ? ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಷ್ಟ ಆಯ್ತಾ? ಇಷ್ಟಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ನೆನಪಿರ್ಲಿ ನಾನು ಹೇಳಿರೋ ಪ್ರಕಾರ ಎಗೆ ಎಲ್ಲಿಗೆ ಹೋಗುತ್ತೆ, ಬಿಗೆ ಎಲ್ಲಿಗೆ ಹೋಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ ಅಂತಂದ್ರೆ DFAದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮೆಟ್ ಅಲ್ಲಿ ಬರಿತಾ ಹೋಗ್ತೀವಿ. ಸೊ DFAದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮೆಟ್ ಏನು? M = Q, ಸಮೇಷನ್ ಡೋ Q0 F ಅಂತ, ಸರಿನಾ? ಇವಾಗ ಒಂದೊಂದೇ ಬರೆಯೋಣ. Q ಅಂತ ಅಂದ್ರೇನು? ಈ DFA ಡಯಾಗ್ರಾಮ್ ಅಲ್ಲಿ ಯೂಸ್ ಮಾಡಿರುವಂತ ಸ್ಟೇಟ್ಗಳು ಯಾವ್ಯಾವ ಸ್ಟೇಟು? Q0, Q1, Q2 ಅನ್ನೋ 3 ಸ್ಟೇಟ್ಗಳನ್ನ ಯೂಸ್ ಮಾಡಿದೀನಿ. Q0, Q1 ಮತ್ತೆ Q2 3 ಸ್ಟೇಟ್ಗಳನ್ನ ಯೂಸ್ ಮಾಡಿದೀನಿ, ಸರಿನಾ? ನೆಕ್ಸ್ಟ್ ಸಮೇಷನ್ ಅಂತ ಅಂದ್ರೇನು? ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಹೋಗೋದಕ್ಕೆ ನಾನು ಯಾವ ಇನ್ಪುಟ್ ಸ್ಟ್ರಿಂಗ್ ಅನ್ನ ಯೂಸ್ ಮಾಡಿದ್ವಿ. ಯಾವುದು? ಸ್ಮಾಲ್ ಲೆಟರ್ ಎ ಯೂಸ್ ಮಾಡಿದೀವಿ, ಇಲ್ಲ ಸ್ಮಾಲ್ ಲೆಟರ್ ಬಿ, ಎರಡೇ ಅಲ್ವಾ? ಎಸ್. ಸೊ ಸ್ಮಾಲ್ ಲೆಟರ್ ಎ ಅಂತ ಬರೀರಿ, ಸ್ಮಾಲ್ ಲೆಟರ್ ಬಿ ಅಂತ ಬರೀರಿ. ನೆಕ್ಸ್ಟ್ ಡೋ ಅಂತಂದ್ರೇನು? ಡೋ ಅಂತಂದ್ರೆ ಟ್ರಾನ್ಸಿಷನ್ ಟೇಬಲ್ ಅಂತ ಅಂದ್ರೆ, ಈಗ ಎ ಅನ್ನ ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ, ಬಿ ಅನ್ನ ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ ಅಂತ.
ಸೊ ಎ ಅನ್ನ ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ, ಬಿ ಅನ್ನ ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ, ಎಷ್ಟು ಸ್ಟೇಟ್ ಇರೋದು, 3 ಸ್ಟೇಟ್. ಸೊ 3 ಸ್ಟೇಟ್ ಅನ್ನು ಬರೀರಿ, Q0, Q1 ಮತ್ತೆ Q2. ಸೊ Q0 ಏನ್ ಮಾಡುತ್ತೆ, ಇಟ್ ಈಸ್ ದ ಇನಿಷಿಯಲ್ ಸ್ಟೇಟ್ Q0. ನೆಕ್ಸ್ಟ್ ಫೈನಲ್ ಸ್ಟೇಟ್ ಯಾವುದು, Q2. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕ್ಬೇಕು, ಗೊತ್ತಾಯ್ತಾ. ಡಯಾಗ್ರಾಮ್ ಅಲ್ಲಿ 2 ಸರ್ಕಲ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಫೈನಲ್ ಸ್ಟೇಟ್ ಅನ್ನ. ಅದೇ ಏನಾದ್ರೂ ಟ್ರಾನ್ಸಿಷನ್ ಟೇಬಲ್ ಆದ್ರೆ ಸ್ಟಾರ್ ಮಾರ್ಕ್ ಇಂದ. Q0ಗೆ ಎ ಅನ್ನ ಕೊಟ್ಟಿಗೆ ಎಲ್ಲ ಕೊಟ್ಟ, Q0ಗೆ ಎ ಅನ್ನ ಕೊಟ್ಟಾಗ ಎಲ್ಲಿಗೆ ಹೋಗ್ತಾ ಇದೆ, Q1ಗೆ ಹೋಗ್ತಾ ಇದೆ. ಅದೇ ಬಿ ಅನ್ನ ಕೊಟ್ರೆ ಸೆಲ್ಫ್ ಲೂಪ್. Q0ಗೆ Q1ಗೆ ಎ ಅನ್ನ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, Q2ಗೆ ಹೋಗ್ತಾ ಇದೆ. ಅದೇ ಬಿ ಅನ್ನ ಕೊಟ್ರೆ ವಾಪಸ್ Q0ಗೆ ಬರ್ತಾ ಇದೆ. ನೆಕ್ಸ್ಟ್ Q2 ಎ ಅನ್ನ ಕೊಟ್ರು ಕೂಡ ಸೆಲ್ಫ್ ಲೂಪ್ ಅಂತಂದ್ರೆ Q2ಗೆನೆ, ಬಿ ಅನ್ನ ಕೊಟ್ರು ಕೂಡ ಸೆಲ್ಫ್ ಲೂಪ್ ಅಂತಂದ್ರೆ Q2ಗೆನೆ. ಸರಿನಾ, ಇಷ್ಟು ಬರ್ದಾಯ್ತಾ. ನೆಕ್ಸ್ಟ್ Q0 ಅಂತಂದ್ರೆ ಏನು, Q0 ಅಂತಂದ್ರೆ ಇನಿಷಿಯಲ್ ಸ್ಟೇಟ್. ಯಾವ್ದು ಇನಿಷಿಯಲ್ ಸ್ಟೇಟ್ ತಗೊಂಡಿರೋದು ನಾವು Q0 ಅಂತಾನೆ ತಗೊಂಡಿದೀವಿ. ಸೊ Q0 ಈಸ್ ಮೈ ಇನಿಷಿಯಲ್ ಸ್ಟೇಟ್, ಇನಿಷಿಯಲ್ ಸ್ಟೇಟ್. ನೆಕ್ಸ್ಟ್ ಫೈನಲ್ ಸ್ಟೇಟ್, ಎಫ್ ಅಂತಂದ್ರೆ ಏನು, ಫೈನಲ್ ಸ್ಟೇಟ್. ಯಾವುದು ಫೈನಲ್ ಸ್ಟೇಟ್, Q2. ಸೊ Q2 ಈಸ್ ಮೈ ಫೈನಲ್ ಸ್ಟೇಟ್, ಫೈನಲ್ ಸ್ಟೇಟ್. ಒಂದು 2-3 ಪ್ರಾಬ್ಲಮ್ ಪ್ರೊಸೀಡ್ ಆಗ್ತಾ ಆಗ್ತಾ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದು ಮೊದಲನೇದು ಕ್ಯಾನ್ಸರ್. ಸರಿನಾ, ನಾನು ಸೈಡಿಗೆ ಹೋಗ್ತೀನಿ, ನೀವು ಸ್ಕ್ರೀನ್ ಶಾಟ್ ತಕೊಳ್ಳಿ. ನೆಕ್ಸ್ಟ್ ಎರಡನೇದು ಕೋನ. ಎರಡನೇದು ಏನ್ ಹೇಳ್ತಾ ಇದೆ, ಕನ್ಸ್ಟ್ರಕ್ಟ್ ದ DFA ಟು ಅಕ್ಸೆಪ್ಟ್ ದ ಸ್ಟ್ರಿಂಗ್ ಆಫ್ ಎಸ್ ಅಂಡ್ ಬಿಸ್. ಎ ಇರಬೇಕು ಮತ್ತೆ ಬಿ ಗಳಿರ್ಬೇಕು. ಹ್ಯಾವಿಂಗ್ ಅಟ್ಲೀಸ್ಟ್ 1 ಎ, ಅಟ್ಲೀಸ್ಟ್ ಒಂದಾದ್ರೂ ಎ ಇರಬೇಕು. ಆಮೇಲೆ ಏನಾದ್ರೂ ಬರಲಿ ನನಗೆ. ಈಗ ಬೇಸಿಕ್ ಕಂಡೀಷನ್ ಪ್ರಕಾರ ಲ್ಯಾಂಗ್ವೇಜ್ ಏನಾಗುತ್ತೆ, ನನಗೆ ಅಟ್ಲೀಸ್ಟ್ ಒಂದಾದ್ರೂ ಎ ಇರಬೇಕು. ಎ ಜೊತೆಗೆ ಆಮೇಲೆ ಏನಾದ್ರೂ ಇರಲಿ, ಎ ಬಿ ಇರಲಿ, ಬಿ ಎ ಇರಲಿ, ಏನಾದ್ರೂ ಇರಲಿ, ನನಗೆ ಗೊತ್ತಿಲ್ಲ. ಒಟ್ನಲ್ಲೇನು ವೆರಿ ಬೇಸಿಕ್ ಕಂಡೀಷನ್ ಪ್ರಕಾರ ನನಗೆ ಒಂದಾದ್ರೂ ಕೂಡ ಎ ಇರಬೇಕು ಅಂತ ಹೇಳ್ತಾ ಇದೆ. ಸೊ ಇದ್ರ ಪ್ರಕಾರ ಈಗ n+1 ನಂಬರ್ ಆಫ್ ಸ್ಟೇಟ್ ಅನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಎಷ್ಟಿರೋದು, ವೆರಿ ಬೇಸಿಕ್ ಕಂಡೀಷನ್ ಪ್ರಕಾರ ಒಂದೇ ಒಂದಿರೋದು, ಒಂದೇ ಎಲಿಮೆಂಟ್. ಸೊ 1+1 ಏನು, 2. ಸೊ 2 ಸ್ಟೇಟ್ಸ್ ಸಾಕು ನನಗೆ. ಸೊ ನಾನೇನ್ ಮಾಡ್ತೀನಿ, Q0 ಮತ್ತೆ Q1 ಅನ್ನೋ ಒಂದು ಸ್ಟೇಟ್ಗಳನ್ನ ತಗೊಳ್ತೀನಿ. ನೀವು ಯಾವ್ದಾದ್ರು ತೊಗೊಳ್ಳಿ, ಎ ಬಿ, ಸರಿನಾ, XY ಈ ತರ ಸ್ಟೇಟ್ಗಳನ್ನ ತಗೋಬಹುದು. Q0 ನನಗೆ ಇನಿಷಿಯಲ್ ಸ್ಟೇಟ್ ಆಗುತ್ತೆ, Q1 ನನಗೆ ಫೈನಲ್ ಸ್ಟೇಟ್ ಆಗುತ್ತೆ. ಫೈನಲ್ ಸ್ಟೇಟ್ ಆದ್ರೆ 2 ಸರ್ಕಲ್, ಇನಿಷಿಯಲ್ ಸ್ಟೇಟಿಗೆ ಈ ತರ. ನನ್ನ ಬೇಸಿಕ್ ಕಂಡೀಷನ್ ಏನಪ್ಪಾ ಇರೋದು, ಎ. ಸೊ Q0 ಇಂದ Q1ಗೆ ನಾನು ಎ ಅಂತ ಕೊಡ್ತೀನಿ. ಈಗ Q0 ಒಂದು ಸ್ಟೇಟ್ ಇದೆ ಅಂತಂದ್ರೆ ಅದು ಎಗೆ ಎಲ್ಲಿಗೆ ಹೋಗುತ್ತೆ ಮತ್ತೆ ಬಿಗೆ ಎಲ್ಲಿಗೆ ಹೋಗುತ್ತೆ ಅಂತ ನಾನು ತೋರಿಸ್ಬೇಕು. ಎಗೆ ಆಲ್ರೆಡಿ Q1ಗೆ ಅಂತ ತೋರಿಸಿದ್ದೀನಿ, ಹಾಗಾದ್ರೆ ಬಿಗೆ, ಸೊ ಬಿಗೆ ನಾನು ಸೆಲ್ಫ್ ಲೂಪ್ ಮಾಡ್ಬಿಡ್ತೀನಿ. ಸರಿನಾ, ಬಿ ಬರಲಿ ಪರವಾಗಿಲ್ಲ, ನನಗೆ ಅಟ್ಲೀಸ್ಟ್ ಒಂದು ಎ ಆದ್ರೂ ಬರಬೇಕು ಅನ್ನೋದು ನನ್ನ ಒಂದು ಮೈಂಡ್ ಸೆಟ್. ಸೊ ಬಿ ಏನಾದ್ರೂ ಆಗಲಿ ಅಲ್ಲಿ ಸೆಲ್ಫ್ ಲೂಪ್ ಮಾಡ್ತೀನಿ. ಎ ಬಂದಾಗ Q1 ಸ್ಟೇಟಿಗೆ ಹೋಗುತ್ತೆ ಅಂತಂದ್ರೆ ಫೈನಲ್ ಸ್ಟೇಟ್ ಅಲ್ಲಿಗೆ ಸ್ಟಾಪ್ ಆಗಬೇಕು. ಮುಂದೆ ಏನಾದ್ರೂ ಬಂದು ಅಂತ ಅನ್ಕೊಳ್ಳಿ, ಮುಂದೆ ನನಗೆ ಏನಾದ್ರೂ ಬರಲಿ, ಎ ಬರಲಿ ಬಿ ಬರಲಿ, ನನಗೆ ಚಿಂತೆ ಇಲ್ಲ. ಗೊತ್ತಾಯ್ತಾ, ಮುಂದೆ ನನಗೆ ಏನಾದ್ರೂ ಬರಲಿ, ಎ ಬರಲಿ ಬಿ ಬರಲಿ, ಎಂಡ್ ಆಗೋವರೆಗೂ ಏನಾದ್ರೂ ಬರಲಿ, ನನಗೇನು ಕಂಡೀಷನ್ ಇರೋದು, ಅಟ್ಲೀಸ್ಟ್ ಒಂದಾದ್ರೂ ಎ ಇರಬೇಕು. ಸೊ ಅದಕ್ಕೆ ಅಟ್ಲೀಸ್ಟ್ ಒಂದಾದ್ರೂ ಎ ಅನ್ನ ತೋರಿಸಿದ್ದೀನಿ. ಹಿಂದೆ ಬಿ ಬರಲಿ, ನನಗೆ ಏನು ಚಿಂತೆ ಇಲ್ಲ. ಮುಂದೆ ಎ ಮತ್ತೆ ಬಿ ಎಷ್ಟಾದ್ರೂ ಸಲಿ ಬರಲಿ, ನನಗೆ ಚಿಂತೆ ಇಲ್ಲ. ಯಾವ ಕಾಂಬಿನೇಷನ್ ಅಲ್ಲಾದ್ರೂ ಬರಲಿ, ಅಟ್ಲೀಸ್ಟ್ ಒಂದು ಎ ಆದ್ರೂ ಬರಂಗ್ ನಾನು ಮಾಡಿದ್ದೀನಿ. ಸರಿನಾ, ಎಸ್. ಸೊ ಈಗ ಬರೀರಿ, M = Q ಸಮೇಷನ್ ಡೋ Q0 ಮತ್ತೆ F. ಸೊ Q ಅಂತಂದ್ರೇನು, ಯಾವ್ಯಾವ ಸ್ಟೇಟ್ ಯೂಸ್ ಮಾಡಿರೋದು, Q0 ಒಂದು, Q1 ಒಂದು. ನೆಕ್ಸ್ಟ್ ಸಮೇಷನ್ ಅಂತಂದ್ರೆ ಯಾವ್ದು ಇನ್ಪುಟ್ಗಳು ಯೂಸ್ ಮಾಡಿರೋದು, ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಟ್ರಾನ್ಸಿಷನ್ಗೆ. ಸ್ಮಾಲ್ ಲೆಟರ್ ಎ ಮತ್ತೆ ಸ್ಮಾಲ್ ಲೆಟರ್ ಬಿ ಎರಡನ್ನೂ ಕೂಡ ಬರೀಬೇಕು, ಗೊತ್ತಾಯ್ತಾ. ನೆಕ್ಸ್ಟ್ ಡೋ ಅನ್ನ ಬರೀತಾ ಹೋಗೋಣ. ಡೋ ಅಂತಂದ್ರೇನು, ಟ್ರಾನ್ಸಿಷನ್ ಟೇಬಲ್. ಸೊ ಎಗೆ ಎಲ್ಲಿಗೆ ಹೋದು, ಬಿಗೆ ಎಲ್ಲಿಗೆ ಹೋದು, Q0 ಅನ್ನೋ ಒಂದು ಸ್ಟೇಟು, Q1 ಅನ್ನೋ ಒಂದು ಸ್ಟೇಟು. Q0 ಇಸ್ ಮೈ ಇನಿಷಿಯಲ್ ಸ್ಟೇಟ್, Q1 ಇಸ್ ಮೈ ಫೈನಲ್ ಸ್ಟೇಟ್. Q0ಗೆ ಎ ಅನ್ನ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, Q1ಗೆ ಹೋಗ್ತಾ ಇದೆ. ಬಿ ಅನ್ನ ಕೊಟ್ರೆ ಸೆಲ್ಫ್ ಲೂಪ್ ಅಂತ ಅಂದ್ರೆ Q0. Q1ಗೆ ಎ ಅನ್ನ ಕೊಟ್ರೆ ಅದು Q1ಗೆ ಹೋಗ್ತಾ ಇದೆ, ಬಿ ಅನ್ನ ಕೊಟ್ರು ಕೂಡ Q1 ಅಂತಂದ್ರೆ ಎರಡಕ್ಕೂ ಕೂಡ ಸೆಲ್ಫ್ ಲೂಪ್. ಇನಿಷಿಯಲ್ ಸ್ಟೇಟ್ ಯಾವುದು ನನಗೆ Q0, ಫೈನಲ್ ಸ್ಟೇಟ್ ಯಾವುದು ನನಗೆ Q1. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ನಾನು ಸೈಡ್ಗೆ ಹೋಗ್ತೀನಿ, ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ. ನೆಕ್ಸ್ಟ್ 3ನೇ ಕ್ವಶನ್ಗೆ ಹೋಗೋಣ. 3ನೇ ಕ್ವಶನ್ ಏನ್ ಹೇಳ್ತಾ ಇರೋದು, ಕನ್ಸ್ಟ್ರಕ್ಟ್ ದ DFA. ಇದನ್ನ ಆಗಾಗ್ಲೇ ಬರೀಬಾರ್ದು ಅಂತ ನಾನು ಸುಮ್ಮನೆ ಹಿಂಗೆ ಬರ್ದಿದ್ದೀನಿ. DFA ಟು ಅಕ್ಸೆಪ್ಟ್ ದ ಸ್ಟ್ರಿಂಗ್ ಆಫ್ ಎಸ್ ಅಂಡ್ ಬಿಸ್. ಎ ಮತ್ತೆ ಬಿ ಎರಡು ಕೂಡ ಇದಾವೆ ಇದರಲ್ಲಿ. ಅಟ್ಲೀಸ್ಟ್ 3 ಕನ್ಸಿಕ್ಯೂಟಿವ್ ಎ ಮತ್ತೆ ಬಿ ಎರಡು ಕೂಡ ಇದಾವೆ. ನನಗೆ ಅಟ್ಲೀಸ್ಟ್ 3 ಕನ್ಸಿಕ್ಯೂಟಿವ್ ಎ ಬೇಕು. ಸೊ ಲ್ಯಾಂಗ್ವೇಜ್ ಏನಾಗುತ್ತೆ, ನನಗೆ ವೆರಿ ಬೇಸಿಕ್ ಕಂಡೀಷನ್ ಪ್ರಕಾರ 3 ಕನ್ಸಿಕ್ಯೂಟಿವ್ ಎಸ್ ಅಂತ ಅಂದ್ರೇನು, ಎ ಎ ಎ 3 ಕನ್ಸಿಕ್ಯೂಟಿವ್ ಅಲ್ಲಿ ಒಂದೇ ಸಲ ಇರಬೇಕು, ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕನ್ಸಿಕ್ಯೂಟಿವ್. ಸೊ 3 ಎಗಳು. ಸೊ ದಿಸ್ ಈಸ್ ಮೈ ಬೇಸಿಕ್ ಕಂಡೀಷನ್, ಎ ಎ ಎ. ಸೊ ನೆಕ್ಸ್ಟ್ ಎ ಬಿ ಬರಲಿ, ನೆಕ್ಸ್ಟ್ ಎ ಬಿ ಎ ಬರಲಿ, ಏನಾದ್ರೂ ಬರಲಿ, ನನಗೆ ಚಿಂತೆ ಇಲ್ಲ. ಸರಿನಾ, ನನಗೆ ಸಬ್ಸ್ಟ್ರಿಂಗ್ ಆಗಿ ಏನ್ ಬೇಕಾಗಿರೋದು, ಅಟ್ಲೀಸ್ಟ್ 3 ಕನ್ಸಿಕ್ಯೂಟಿವ್ ಎಸ್ ಇರುವಂತ ಒಂದು ಸಬ್ಸ್ಟ್ರಿಂಗ್ ಬೇಕು.
ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ವೆರಿ ಬೇಸಿಕ್ ಕಂಡೀಷನ್ ಏನಪ್ಪಾ ಇರೋದು, 3 ಎಲಿಮೆಂಟ್ ಇದಾವೆ, 1 2 3 ಎಲಿಮೆಂಟ್ ಅಲ್ವಾ. ಸೊ n+1 ಅಂತ ಅಂದ್ರೆ ಎಷ್ಟಾಗುತ್ತೆ, 3+1 ವಿಚ್ ವಿಲ್ ಬಿ ಈಕ್ವಲ್ ಟು 4. ಸೊ ಈಗ ನನಗೆ ಎಷ್ಟು ಸ್ಟೇಟ್ಗಳು ಬೇಕಾಗುತ್ತೆ, 4 ಸ್ಟೇಟ್ಗಳು ಬೇಕಾಗ್ತವೆ. ಸೊ ಈಗ 4 ಸ್ಟೇಟ್ಗಳನ್ನ ಬರ್ಕೊಳ್ಳೋಣ. Q0 ಅನ್ನೋದೊಂದು, ನೆಕ್ಸ್ಟ್ Q1 ಅನ್ನೋದೊಂದು, ನೆಕ್ಸ್ಟ್ Q2 ಅನ್ನೋದೊಂದು ತಾಣೋಣ, ನೆಕ್ಸ್ಟ್ Q3 ಅನ್ನೋದೊಂದು ತಾಣೋಣ. ಟೋಟಲ್ 4 ಸ್ಟೇಟ್ ತಾಂಡೆ. ದಿಸ್ ಈಸ್ ಮೈ ಇನಿಷಿಯಲ್ ಸ್ಟೇಟ್, ಸರಿನಾ? ಎಸ್. ಸೊ 3 ಕನ್ಸಿಕ್ಯೂಟಿವ್ ಏಸ್ ಅಂತಂದ್ರೆ ಎ ಒಂದು, ಎರಡನೇ ಎ, ನೆಕ್ಸ್ಟ್ 3ನೇ ಎ ಇಲ್ಲಿ, ಸರಿನಾ? ಈಗ 3 ಎ ಕನ್ಸಿಕ್ಯೂಟಿವ್ ಆಗಿದ್ದಾವೆ ಅಂತ ಬರ್ದೆ. ಆದ್ರೆ ಒಂದು ಸ್ಟೇಟ್ ಇದೆ ಅಂತ ಅಂದಾಗ ಅದು ಎ ಮತ್ತೆ ಬಿ ಎರಡನ್ನೂ ಕೂಡ ಯೂಸ್ ಮಾಡ್ತಾ ಇದೆ ಅಂತಂದ್ರೆ ನಾನು ಬಿಗೆ ಎಲ್ಲಿಗೆ ಹೋಗುತ್ತೆ ಅಂತ ಕೂಡ ಬರಿಬೇಕಲ್ವಾ. ಈಗ Q0 ಇದೆ, Q0 ಎಗೂ ಎಲ್ಲಿಗಾದ್ರೂ ಹೋಗುತ್ತೆ, ಬಿಗೂ ಎಲ್ಲಿಗಾದ್ರೂ ಹೋಗುತ್ತೆ ಅಲ್ವಾ. ಈಗ ಎಗೆ ಆಲ್ರೆಡಿ Q1ಗೆ ಹೋಗ್ತಾ ಇದೆ, ಹಾಗಾದ್ರೆ ಬಿಗೆ ಎಲ್ಲಿಗೆ ಹೋಗುತ್ತೆ. ಸೊ ಸೆಲ್ಫ್ ಲೂಪ್ ಮಾಡ್ಬಿಡ್ತೀನಿ ಇಲ್ಲಿ. ಬಿಗಾದ್ರೆ Q0 ಅಲ್ಲೇ ಇರಲಿ, ಸೆಲ್ಫ್ ಲೂಪ್. ನನಗೆ ಒಟ್ಟಿನಲ್ಲಿ 3 ಕೂಡ ಕಂಟಿನ್ಯೂಸ್ ಆಗಿ ಬರಬೇಕು. ಈಗ ನೆಕ್ಸ್ಟ್ Q1ಗೆ ಬರೋಣ. Q1 ಎಗೆ Q2 ಹೋಗ್ತಾ ಇದೆ, ಓಕೆ ಪರ್ಫೆಕ್ಟ್ ಆಯ್ತು. ಆದ್ರೆ ಬಿದೇನಾದ್ರೂ ನಾನು ಇಲ್ಲಿ ಸೆಲ್ಫ್ ಲೂಪ್ ಕೊಟ್ಬಿಟ್ರೆ ಏನಾಗುತ್ತೆ, ಎ ಆಲ್ರೆಡಿ ಇಲ್ಲಿದೆ, ಬಿ ಏನಾದ್ರೂ ಬಂದ್ಬಿಟ್ರೆ ಮಧ್ಯದಲ್ಲಿ ಬಿ ಬಂದ್ಬಿಡುತ್ತೆ, ನನಗೆ ಎಕ್ಕುಟ್ಟು ಹೋಗ್ಬಿಡುತ್ತೆ, ಅಂದ್ರೆ ಸರಿ ಅಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ನಾನು, ಇಲ್ಲಿ ಸೆಲ್ಫ್ ಲೂಪ್ ಕೊಡೋದ್ರ ಬದಲು ಇಲ್ಲಿ ಆಲ್ರೆಡಿ ಬಿ ಇದನ್ನಲ್ಲ ಅಲ್ಲಿಗೆ ತಗೊಂಡೋಗ್ಬಿಟ್ಟು ಮತ್ತೆ ಕೂರಿಸ್ತೀನಿ ಬಿ ಅನ್ನ, ಸರಿನಾ? ಇಲ್ಲೇನಾದ್ರೂ ಮತ್ತೆ ಬಿ ಬಂದ್ಬಿಟ್ರೆ ಇಲ್ಲಿ ಮುಂದಕ್ಕೆ ಬಂದ್ಬಿಡ್ಲಿ. ಒಟ್ನಾಗ ನನಗೆ ಎ ಕನ್ಸಿಕ್ಯೂಟಿವ್ ಆದಂಗೆ ಆಯ್ತು. ಈಗ ನೆಕ್ಸ್ಟ್ ಇಲ್ಲಿ ಇದು ಕೂಡ ಎಗೆ Q3ಗೆ ಹೋಗ್ತಾ ಇದೆ, ಓಕೆ. ಬಟ್ ಬಿಗೆ ಎಲ್ಲಿಗಾದ್ರೂ ಹೋಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಇಲ್ಲೇ ಸೆಲ್ಫ್ ಲೂಪ್ ಕೊಟ್ರೆ ಏನಾಗುತ್ತೆ, ಎ ನನಗೆ ಇವಾಗ ಇಲ್ಲಿ ಕನ್ಸಿಕ್ಯೂಟಿವ್ ಆಗಂಗೆ ಮಾಡಿದ್ದೀನಿ. ಇಲ್ಲಿ ಏನಾದ್ರೂ ನಾನು ಸೆಲ್ಫ್ ಲೂಪ್ ಕೊಟ್ಟು ಬಿ ಅನ್ನ ಕೊಟ್ಬಿಟ್ಟೆ ಅಂತಂದ್ರೆ ಬಿ ಆದಂಗೆ ಆಯ್ತು, ಇಲ್ಲೂ ಕೂಡ ಸರಿ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಬಿ ಅನ್ನ ಬೇರೆ ಕಡೆ ಕಳಿಸ್ಬೇಕು. ಎಲ್ಲಿ ಕಳ್ಸೋಣ, ಸೇಮ್ ಇಲ್ಲಿಗೆ ತಗೊಂಡು ಇಲ್ಲಿ ಕೂರಿಸ್ರಿ. ಬಿ ಬಂದ್ರೆ ಒಟ್ನಾಗೆ Q0 ಸ್ಟೇಟಿಗೆ ಬರುತ್ತೆ, ಎ ಕನ್ಸಿಕ್ಯೂಟಿವ್ ಆಗಿ ಬರ್ತಾ ಹೋಗ್ತವೆ. ಇದು ನನ್ನ ಫೈನಲ್ ಸ್ಟೇಟ್ ಅನ್ನ 2 ಸರ್ಕಲ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಆಮೇಲೆ ಏನಾದ್ರೂ ಬರ್ಲಿ, 3 ಕನ್ಸಿಕ್ಯೂಟಿವ್ ಎಸ್ ಬಂದಾದ್ಮೇಲೆ ಏನಾದ್ರೂ ಬರ್ಲಿ, ನನಗೆ ಬಿನಾದ್ರೂ ಬರ್ಲಿ, ನನಗೆ ಚಿಂತೆ ಇಲ್ಲ, ಸರಿನಾ? ಮುಂದೆ ಏನಾದ್ರೂ ಬರ್ಲಿ, ಫೈನಲ್ ಸ್ಟೇಟ್ ಸಿಗೋವರೆಗೂ ಕೂಡ, ಕೊನೆ ಆಗೋವರೆಗೂ ಎ ಬರ್ಲಿ ಬಿ ಬರ್ಲಿ ನನಗೆ ಚಿಂತೆ ಇಲ್ಲ. 3 ಕನ್ಸಿಕ್ಯೂಟಿವ್ ಎಗಳು ನನಗೆ ಒಟ್ಟಿಗೆ ಬರಂಗೆ ನಾನು ಮಾಡ್ಕೊಂಡಿದ್ದೀನಿ, ಸರಿನಾ? ಎಸ್. ಸೊ ಈಗ Q ಸಮೇಷನ್ ಡೋ Q0 ಮತ್ತೆ ಎಫ್ ಅನ್ನ ಬರೆಯೋಣ. Q ಅಂತ ಅಂದ್ರೇನು, ಯಾವ್ಯಾವ ಸ್ಟೇಟ್ ಯೂಸ್ ಮಾಡಿರೋದು, Q0 ಯೂಸ್ ಮಾಡಿದ್ದೀನಿ, Q1 ನೆಕ್ಸ್ಟ್ Q2 Q3, 4 ಅಲ್ವಾ? ಎಸ್, Q3 ಮಾತ್ರ. ನೆಕ್ಸ್ಟ್ ಸಮೇಷನ್ ಅಂತ ಅಂದ್ರೆ ಟ್ರಾನ್ಸಿಷನ್ ಮಾಡೋದಕ್ಕೆ ಯಾವ್ಯಾವ ಇನ್ಪುಟ್ ಸ್ಟ್ರಿಂಗ್ ಯೂಸ್ ಮಾಡಿರೋದು, ಎ ಯೂಸ್ ಮಾಡಿದ್ದೀನಿ ಅಥವಾ ಬಿ ಯೂಸ್ ಮಾಡಿದ್ದೀನಿ. ಇನಿಷಿಯಲ್ ಸ್ಟೇಟ್ ಯಾವ್ದಿರೋದು ನನಗೆ Q0 ಇದೆ, ಫೈನಲ್ ಸ್ಟೇಟ್ ಯಾವ್ದಿರೋದು ನನಗೆ Q3 ಇದೆ. ಸೊ ಡೋ ಅನ್ನ ಬರಿಬೇಕು. ಟ್ರಾನ್ಸಿಷನ್ ಟೇಬಲ್ ಅಲ್ಲಿ ಎ ಅನ್ನ ಯೂಸ್ ಮಾಡ್ತೇವೆ ಅಥವಾ ಬಿ ಅನ್ನ ಯೂಸ್ ಮಾಡ್ತೇವೆ. Q0 ಇದೆ, Q1 ಇದೆ, Q2 ಇದೆ, Q3 ಇದೆ. Q3 ನನ್ನ ಫೈನಲ್ ಸ್ಟೇಟ್, ಸೊ ಸ್ಟಾರ್ ಹಾಕ್ಬೇಕು. Q0 ನನ್ನ ಇನಿಷಿಯಲ್ ಸ್ಟೇಟ್, ಸೊ ಈ ತರ ಆರೋ ಮಾರ್ಕ್ ಹಾಕ್ಬೇಕು. Q0ಗೆ ಎ ಅನ್ನ ಕೊಟ್ರೆ Q1ಗೆ ಹೋಗುತ್ತೆ, ಬಿ ಅನ್ನ ಕೊಟ್ರೆ Q0ಗೆ ಬರುತ್ತೆ, ಸರಿನಾ? ನೆಕ್ಸ್ಟ್ Q1ಗೆ ಎ ಅನ್ನ ಕೊಟ್ರೆ Q2ಗೆ ಹೋಗ್ತಾ ಇದೆ, ಬಿ ಅನ್ನ ಕೊಟ್ರೆ ಮತ್ತೆ ವಾಪಸ್ಸು Q0ಗೆ ಹೋಗ್ತಾ ಇದೆ. Q2ಗೆ ಎ ಅನ್ನ ಕೊಟ್ರೆ Q3ಗೆ ಹೋಗ್ತಾ ಇದೆ, ಬಿ ಅನ್ನ ಕೊಟ್ರೆ Q0ಗೆ ವಾಪಸ್ ಬರ್ತಾ ಇದೆ. ನೆಕ್ಸ್ಟ್ Q3 ಏನಾಗ್ತಾ ಇದೆ, ಎ ಕೊಟ್ರು Q3, ಬಿ ಕೊಟ್ರು Q3, ಸೆಲ್ಫ್ ಲೂಪ್ ಆಗ್ತಾ ಇದೆ. ಸೊ ಸ್ಕ್ರೀನ್ ಶಾಟ್ ತಕೊಳ್ಳಿ. 4ನೇ ಕ್ವಶನ್ಗೆ ಹೋಗೋಣ. 4ನೇ ಕ್ವಶನ್ ಏನು, ನಾಟ್ ಮೋರ್ ದೆನ್ 3 A's. ನಾಟ್ ಮೋರ್ ದೆನ್ 3 A's ಅಂತಂದ್ರೆ 3 ಎಗಳು ಮಾತ್ರ ನನಗೆ ಯೂಸ್ ಆಗಬೇಕು, ಆಮೇಲೆ ನನಗೆ ಎ ಯೂಸೇ ಆಗಬಾರ್ದು. ಅವ್ರೇನು ಹೇಳ್ತಾ ಇರೋದು, ನಾಟ್ ಮೋರ್ ದೆನ್ 3 ಎಗಳು, 3 ಎಗಳನ್ನ ಬಿಟ್ಟು ನಾಟ್ ಮೋರ್ ದೆನ್ ಅಂತಂದ್ರೆ 3ಕ್ಕಿಂತ ಜಾಸ್ತಿ ಯೂಸ್ ಆಗಬಾರ್ದು. ಕನ್ಸಿಕ್ಯೂಟಿವ್ ಅಂತ ಅವ್ರು ಹೇಳಿಲ್ಲ, ಮಧ್ಯ ಬೇಕಾದ್ರೆ ಬಿ ಬರ್ಬೋದು, ಸರಿನಾ? ಮಧ್ಯ ಬೇಕಾದ್ರೆ ಬಿ ಬರ್ಬೋದು, ಏನು ಕೂಡ ಚಿಂತೆ ಇಲ್ಲ. ಬಟ್ ನನಗೇನು ಹೇಳಿರೋದವರು, ಒಟ್ಟಿನಲ್ಲಿ ನನಗೆ 3 ಎಗಳು ಇರಬೇಕು ಅಂತ. ಸೊ ಬೇಸಿಕ್ ಕಂಡೀಷನ್ ಏನಾಗುತ್ತೆ, ಎಲ್ ಇಸ್ ಈಕ್ವಲ್ ಟು ಎ, ಸರಿನಾ? ಈಗ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಇದರಲ್ಲಿ ಡೆಡ್ ಸ್ಟೇಟ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ, ಸೊ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಎ ಬೇಸಿಕ್ ಕಂಡೀಷನ್ ಅಂತ ಅಂದ್ರೆ 3 ಎಗಳಾದ್ರೂ ಕೂಡ ನನಗೆ ಇರಬೇಕು. ಆಮೇಲೆ ಎ ಬಿ ಈ ತರನಾದ್ರೂ ಬರಲಿ, ಒಟ್ನಲ್ಲಿ ನನಗೇನು, ಒಟ್ನಲ್ಲಿ 3 ಎ ಇರ್ಬೇಕಷ್ಟೇ, ಸರಿನಾ? ನೆಕ್ಸ್ಟ್ ಈಗ 3 ಎಗಳು ಅಂತಂದ್ರೆ 1 2 3 3 ಅಲ್ವಾ? ಸೊ n+1 ಅಂತ ಬಂದಾಗ ಏನಾಗುತ್ತೆ, 3+1 ವಿಚ್ ವಿಲ್ ಬಿ ಈಕ್ವಲ್ ಟು 4. 4 ಸ್ಟೇಟ್ಗಳನ್ನ ನಾನು ಯೂಸ್ ಮಾಡ್ಬೇಕು. ಸೊ Q0 ಅನ್ನೋದು ಒಂದನ್ನು ಯೂಸ್ ಮಾಡ್ಕೊಂತೀನಿ, Q1 ಅನ್ನೋದೊಂದು, ನೆಕ್ಸ್ಟ್ Q2 ಅನ್ನೋದೊಂದು, ನೆಕ್ಸ್ಟ್ Q3 ಅನ್ನೋದೊಂದು. ಈಗ ನೀಟಾಗಿ ನೋಡ್ಕೊಳ್ಳಿ, ಎ ಮತ್ತೆ ಎ, ಸರಿನಾ? ಎ ಅನ್ನ ನಾನು ಇವಾಗ ರೆಪ್ರೆಸೆಂಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಬಿ ಮಧ್ಯ ಬಂದ್ರೆ ತೊಂದರೆ ಇಲ್ಲ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಬಿ ನನಗೆ ಮಧ್ಯ ಬಂದ್ರೆ ತೊಂದರೆ ಆಗ್ತಿತ್ತು, ಅದಕ್ಕೆ ಇಲ್ಲಿಗೆ ವಾಪಸ್ ತಗೊಂಡ್ಬರ್ತಾ ಇದ್ದೆ. ಈಗ ಅದ್ರದ್ದೇನು ಟೆನ್ಷನ್ ಇಲ್ಲ. ಸೊ ಇದು ಇನಿಷಿಯಲ್ ಸ್ಟೇಟು,
ಸೊ ಏನಾದರೂ ಬಿ ಬಂತು ಅಂತಂದ್ರೆ ಇಲ್ಲೇ ಸೆಲ್ಫ್ ಲೂಪ್ ಆಗಲಿ. Q0 ಎಗೆ ಆಲ್ರೆಡಿ Q1ಗೆ ಹೋಗ್ತಾ ಇದೆ, ಬಟ್ ಬಿಗೆ ಎಲ್ಲಿಗಾದ್ರೂ ಹೋಗೋದನ್ನ ತೋರಿಸ್ಬೇಕಲ್ವಾ, ಸೊ ಸೆಲ್ಫ್ ಲೂಪ್ ಆಗಲಿ. ನೆಕ್ಸ್ಟ್ Q1 ಅಷ್ಟೇ, ಎಗೆ ಆಲ್ರೆಡಿ Q2 ಹೋಗ್ತಾ ಇದೆ, ಬಿಗೆ ಎಲ್ಲಿಗಾದ್ರೂ ಹೋಗ್ಬೇಕಲ್ವಾ, ಸೊ ಏನಾದ್ರೂ ಕನ್ಸಿಕ್ಯೂಟಿವ್ ಅಂತ ಅಂದಿದ್ರೆ ಇಲ್ಲಿಗೆ ವಾಪಸ್ ತರ್ತಾ ಇದ್ದೆ, ಯಾಕಂದ್ರೆ ಮಧ್ಯದಲ್ಲಿ ಮಿಕ್ಸ್ ಆಗಬಾರ್ದು ಅಂತ. ಇಲ್ಲಿ ಮಿಕ್ಸ್ ಆಗ್ಬೋದು, ಸರಿನಾ. ಸೊ ಅದಕ್ಕೋಸ್ಕರ ಇಲ್ಲೇ ಸೆಲ್ಫ್ ಲೂಪ್ ಅನ್ನು ಕೊಡಿ ಬಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಸೆಲ್ಫ್ ಲೂಪ್ ಅನ್ನು ಕೊಡಿ ಬಿ. ಇಲ್ಲೇನಾಯ್ತು, ಈಗ ಎ ಎ ಎ ಬಿ 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 ತೋರಿಸಿದೆ. ಈಗ Q3 ಸ್ಟೇಟ್, Q3 ಸ್ಟೇಟ್ ಇಂದು ವೆರಿ ಇಂಪಾರ್ಟೆಂಟ್, ನೋಡ್ತಾ ಹೋಗಿ. ಸೊ Q3 ಸ್ಟೇಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಾನು ಎ ಅನ್ನ ಕೊಡಂಗಿಲ್ಲ. ಸೊ ಇಲ್ಲಿ ನಾನು ಇದನ್ನ ಫೈನಲ್ ಸ್ಟೇಟ್ ಅಂತ ತಗೊಂಡಿದ್ದೀನಿ. ಓಕೆ, ಫೈನಲ್ ಸ್ಟೇಟ್. ನಾನಿಲ್ಲಿ ಸೆಲ್ಫ್ ಲೂಪ್ ಬಿ ಅಂತ ಮಾತ್ರ ಕೊಡೋದಕ್ಕೆ ಸಾಧ್ಯ. ಯಾಕೆ ನೋಡಿ, ಅವ್ರು ಹೇಳಿರೋದು ನಾಟ್ ಮೋರ್ ದೆನ್ 3s ಅಂತಂದ್ರೆ 3ಕ್ಕಿಂತ ಜಾಸ್ತಿ ಎಗಳು ಬರಂಗೇ ಇಲ್ಲ. ಬಿ ಎಷ್ಟಾದ್ರೂ ಬರಲಿ ಮುಂದೆ ನನಗೆ ಚಿಂತೆ ಇಲ್ಲ. ಒಂದೇ ಆಲ್ರೆಡಿ ಇಲ್ಲಿದೆ, ಎರಡನೇ ಎ ಇಲ್ಲಿದೆ, ಮೂರನೇ ಎ ಇಲ್ಲಿದೆ, ಮುಂದೆ ನನಗೆ ಎ ಬರ್ಕೂಡ್ದು. ಹಾಗಾದ್ರೆ ನಾನು ಇವಾಗ ಬಿ ಅನ್ನ ರೆಪ್ರೆಸೆಂಟ್ ಮಾಡಿದೆ Q3 ಸ್ಟೇಟ್ಗೆ. ಅದು ಎಗೂ ಎಲ್ಲಿಗಾದ್ರೂ ಹೋಗ್ಬೇಕಲ್ವಾ, ಎ ಎಲ್ಲಿಗಾದ್ರೂ ಹೋಗ್ಬೇಕು ಅಂತಂದ್ರೆ ನಾನು ತೋರಿಸ್ಬೇಕು. ಆದ್ರೆ ನನಗೆ ಎ ಅನ್ನ ಬರೆಯಂಗೆ ಇಲ್ಲ ಮುಂದಿನ ಕಂಡೀಷನ್ ಪ್ರಕಾರ. ಅವಾಗ ನಾವು ಯೂಸ್ ಮಾಡೋದು ಡೆಡ್ ಸ್ಟೇಟ್ ಅಂತ. ಸೊ ಡೆಡ್ ಸ್ಟೇಟ್ಗೆ ಹಾಕ್ಬಿಡ್ತೀನಿ, Q4 ಅನ್ನೋದೊಂದು ಸ್ಟೇಟ್ ಅನ್ನ ತಗೊಂತೀನಿ. ಸೊ ದಟ್ ವಿಲ್ ಬಿ ಮೈ ಡೆಡ್ ಸ್ಟೇಟ್. ಸೊ ಡೆಡ್ ಸ್ಟೇಟ್ ಅಂತಂದ್ರೇನು, ಎ ಅನ್ನ ಕೊಡ್ತೀನಿ. ಎ ಏನಾದ್ರೂ ಬಂದ್ರೆ ಡೆಡ್ ಸ್ಟೇಟಿಗೆ ಹೋಗ್ಲಿ ಅಂತ. ಸೊ ಇದನ್ನ ಬರೀರಿ, ಡೆಡ್ ಸ್ಟೇಟ್. ಸೊ ಇಲ್ಲೇ ಬೇಕಾದ್ರೆ ಇನ್ನು ಏನಾದ್ರೂ ಮುಂದೆ ಎ ಬಿ ಏನಾದ್ರೂ ಬಂದ್ರೆ ಈ ತರ ಸೆಲ್ಫ್ ಲೂಪ್ ಕೊಡಿ. ಇದೇನು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಬೇಕಾದ್ರೆ ಬಿಡ್ಬೋದು, ಸರಿನಾ. ಬರೆಯೋದಿದ್ರೆ ಬರೀರಿ, ಬಿಟ್ರೆ ಬಿಡ್ರಿ. ಒಟ್ಟಿನಲ್ಲಿ ಇಲ್ಲಿಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಮುಂದೆ ನನಗೆ ಎ ಅನ್ನ ಮತ್ತೆ ಬರಬಾರ್ದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಅದೇನಾದ್ರೂ ಬಂದ್ರೆ ಡೆಡ್ ಸ್ಟೇಟಿಗೆ ಹಾಕ್ಬಿಡ್ರಿ, ಅದೇನು ಕನ್ಸಿಡರ್ ಇಲ್ಲ, ಸರಿನಾ. ಈಗ ಗೊತ್ತಾಯ್ತಾ, 3 ಎಗಳಿದಾವೆ, ಬಿ ಎಷ್ಟಾದ್ರೂ ಬರಲಿ. 3 ಆದ್ಮೇಲೆ 4ನೇದು ಏನಾದ್ರೂ ಬಂದ್ರೆ ಅದನ್ನ ಡೆಡ್ ಸ್ಟೇಟಿಗೆ ಹಾಕ್ರಿ, ಸರಿನಾ. ಈಗ ಕ್ಯೂ ಅಂತ ಅಂದ್ರೆ ಯಾವ್ಯಾವ ಸ್ಟೇಟ್ ಯೂಸ್ ಆಗಿರೋದು, Q0, Q1, Q2 ಮತ್ತೆ Q3. ಡೆಡ್ ಸ್ಟೇಟ್ ಬರೀಕೂಡ್ದು, ಸರಿನಾ. ಡೆಡ್ ಸ್ಟೇಟ್ ಬರಿಬಾರ್ದು. ನೆಕ್ಸ್ಟ್ ಸಮೇಷನ್ ಏನೇನು ಯೂಸ್ ಮಾಡಿದೀವಿ ನಾವು, ಎ ಮತ್ತೆ ಬಿ ಅನ್ನ ಯೂಸ್ ಮಾಡಿದೀವಿ. ಇನಿಷಿಯಲ್ ಸ್ಟೇಟ್ ಯಾವುದು ನನಗೆ Q0, ಫೈನಲ್ ಸ್ಟೇಟ್ ಯಾವುದು ನನಗೆ Q3. ಗೊತ್ತಾಯ್ತಾ, ಎಸ್. ಈಗ ಡೋ ಅನ್ನ ಬರೀತಾ ಹೋಗೋಣ. ಡೋ. ಸೊ ಡೋ ಅನ್ನ ಬರೀಬೇಕಾದ್ರೆ ನೋಡಿ, ಇಲ್ಲಿ Q0 ಎಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ Q1 ಎಲ್ಲಿಗೆ ಹೋಗುತ್ತೆ, Q2 ಎಲ್ಲಿಗೆ ಹೋಗುತ್ತೆ, Q3 ಎಲ್ಲಿಗೆ ಹೋಗುತ್ತೆ, ಸರಿನಾ. ಇಷ್ಟು ಬರೆದ್ರೆ ಸಾಕು. Q0 ಇಸ್ ಮೈ ಇನಿಷಿಯಲ್ ಸ್ಟೇಟ್, Q3 ಇಸ್ ಮೈ ಫೈನಲ್ ಸ್ಟೇಟ್. ಎಗೆ ಎಲ್ಲಿಗೆ ಹೋಗುತ್ತೆ, ಬಿಗೆ ಎಲ್ಲಿಗೆ ಹೋಗುತ್ತೆ. Q0 ಎ ಅನ್ನ ಕೊಟ್ರೆ Q1ಗೆ ಹೋಗ್ತಾ ಇದೆ, ಬಿ ಅನ್ನ ಕೊಟ್ರೆ Q0ಗೆ ಸೆಲ್ಫ್ ಲೂಪ್. Q1 ಎ ಅನ್ನ ಕೊಟ್ರೆ Q2ಗೆ ಹೋಗ್ತಾ ಇದೆ, ಬಿ ಅನ್ನ ಕೊಟ್ರೆ Q1ಗೆ ಸೆಲ್ಫ್ ಲೂಪ್. ನೆಕ್ಸ್ಟ್ Q2 ಎ ಅನ್ನ ಕೊಟ್ರೆ Q3ಗೆ ಹೋಗ್ತಾ ಇದೆ, ಬಿ ಅನ್ನ ಕೊಟ್ರೆ ಸೆಲ್ಫ್ ಲೂಪ್ Q2 ಅಲ್ಲೇ. Q3 ಬಿ ಅನ್ನ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, Q3ಗೆ ಹೋಗ್ತಾ ಇದೆ, ಸೆಲ್ಫ್ ಲೂಪ್. ಆದ್ರೆ ಎ ಅನ್ನ ಕೊಟ್ಟಾಗ ಎಲ್ಲಿಗೆ ಹೋಗ್ತಾ ಇದೆ, ನೀವು ಇಲ್ಲಿ ಕ್ರಾಸ್ ಮಾರ್ಕಾರು ಹಾಕ್ಬೋದು, ಇಲ್ಲ ಅಂತಂದ್ರೆ ನಲ್ ಅಂತ ಬರೀರಿ, ಇಲ್ಲ ಅಂತಂದ್ರೆ ಡೆಡ್ ಸ್ಟೇಟ್ ಅಂತ ಬರೆದ್ಬಿಡ್ರಿ ಸಾಕು. ಅವಾಗ ಕ್ಲಿಯರ್ ಆಗುತ್ತೆ, ಡೆಡ್ ಸ್ಟೇಟ್. ಗೊತ್ತಾಯ್ತಾ. ಈಗ ಅದು ಡೆಡ್ ಸ್ಟೇಟಿಗೆ ಹೋಗ್ತಾ ಇದೆ, ಅದು ನನಗೆ ಕನ್ಸಿಡರ್ ಇಲ್ಲ. ಸೊ ಇಷ್ಟನ್ನ ಬರೀರಿ, ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 5ನೇದಕ್ಕೂ ಹೋಗೋಣ. 5ನೇ ಕ್ವಶನ್ ಏನ್ ಹೇಳ್ತಾ ಇರೋದು, ಬಿಗಿನ್ ವಿತ್ 0 ಅಂಡ್ ಎಂಡ್ ವಿತ್ 1, ಸರಿನಾ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನಗೆ ಸ್ಟಾರ್ಟಿಂಗು 0 ಆಗ್ಬೇಕು, ಆಮೇಲೆ ಎಂಡು ನನಗೆ 1ಇಂದ ಆಗ್ಬೇಕು. ಮಧ್ಯದಲ್ಲಿ ಏನಾದ್ರೂ ಬರಲಿ, ನನಗೆ 0 ಆದ್ರೂ ಬರಲಿ, 1 ಆದ್ರೂ ಬರಲಿ, ಎಸ್ ಅಲ್ಲಿನಾದ್ರೂ ಬರಲಿ. ಸೊ ಈ ತರ ಬರೆಯೋದು ಬರುತ್ತೆ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ. ಸೊ ಅದನ್ನ ನೀಟಾಗಿ ನೋಡ್ಕೊಳ್ಳಿ. ಏನ್ ಗೊತ್ತಾ, ಇದು ಆಮೇಲೆ ಹೇಳ್ಕೊಡ್ತೀನಿ ನಾನು ಆ ವಿಡಿಯೋ ಬಂದಾಗ. 0 ಇಂದ ಶುರು ಆಗುತ್ತೆ, 1 ಇಂದ ಎಂಡ್ ಆಗುತ್ತೆ. ಮಧ್ಯದಲ್ಲಿ ನನಗೆ 0 ಆದ್ರೂ ಬರಲಿ, 1 ಆದ್ರೂ ಬರಲಿ. ಪ್ಲಸ್ ಅಂತಂದ್ರೇನು, ಆರ್ ಸಿಂಬಲ್, ಸರಿನಾ. ಡಿಜಿಟಲ್ ಲಾಜಿಕಲ್ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ಆರ್ ಸಿಂಬಲ್ ಇದು. ಸೊ 0 ಆದ್ರೂ ಬರಲಿ, 1 ಆದ್ರೂ ಬರಲಿ, ಎಷ್ಟು ಸಲಿನಾದ್ರೂ ಬರಲಿ. ಸ್ಟಾರ್ ಅಂತಂದ್ರೇನು, ಎಸ್ ಸಲಿನಾದ್ರೂ ಬರಲಿ ಮಧ್ಯದಲ್ಲಿ. ಒಟ್ನಲ್ಲಿ ಸ್ಟಾರ್ಟ್ 0 ಇಂದ ಆಗ್ಬೇಕು, ಎಂಡ್ 1 ಇಂದ ಆಗ್ಬೇಕು. ಈಗ ಬೇಸಿಕ್ ಲ್ಯಾಂಗ್ವೇಜ್ ಏನಾಗುತ್ತೆ, 0 ಮತ್ತೆ 1. ಸ್ಟಾರ್ಟ್ 0 ಇಂದ ಆಗ್ತಾ ಇದೆ, ಎಂಡ್ 1 ಇಂದ ಆಗ್ತಾ ಇದೆ. ಬೇಸಿಕ್ ಅಷ್ಟು ಬರೆದ್ರೆ ಸಾಕಲ್ವಾ. 0 ಇಂದ ಶುರು ಆಗ್ತಾ ಇದೆ, 1 ಇಂದ ಎಂಡ್ ಆಗ್ತಾ ಇದೆ. ಸೊ ಅದು ಬೇಸಿಕ್ ಆಗುತ್ತೆ. ಆಮೇಲೆ 0 ಇಂದ ಶುರುವಾಗಿ 1 1 0 1 ಲಾಸ್ಟ್ ಅಲ್ಲಿ 1. ಸೊ ಸ್ಟಾರ್ಟ್ 0 ಇಂದ ಎಂಡ್ 1 ಇಂದ. ಸೊ ಈ ತರ ನನಗೆ ಕಂಡೀಷನ್ಸ್ ಎಷ್ಟಾದ್ರೂ ಬರ್ಬೋದು. ಬೇಸಿಕ್ ಲ್ಯಾಂಗ್ವೇಜ್ ಪ್ರಕಾರ ಈಗ ಎಷ್ಟಿರೋದು, 2. ಸೊ 2 ಎಲಿಮೆಂಟ್ ಅಂತಂದ್ರೆ n+1 ದಟ್ ವಿಲ್ ಬಿ ಈಕ್ವಲ್ ಟು 2+1 ಅಂತಂದ್ರೆ 3 ಸ್ಟೇಟ್ಗಳು ನನಗೆ ಬೇಕಾಗುತ್ತೆ. ಸೊ ಲೆಟ್ ಮೀ ಟೇಕ್ ದಮ್ ಆಸ್ Q0, ನೆಕ್ಸ್ಟ್ Q1, ನೆಕ್ಸ್ಟ್ Q2. ಸೊ 3 ಸ್ಟೇಟ್ಗಳನ್ನ ತಗೊಂಡಿದ್ದೀನಿ. Q0 ನನ್ನ ಇನಿಷಿಯಲ್ ಸ್ಟೇಟ್. ಅವ್ರು ಏನು ಹೇಳಿರೋದು, 0 ಇಂದ ಶುರು ಆಗ್ಬೇಕಪ್ಪ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇವಾಗ 0 ಇಂದ ಶುರು ಮಾಡ್ತೀನಿ, ಸರಿನಾ. 0 ಇಂದ ಶುರು ಮಾಡ್ತೀನಿ. ನೆಕ್ಸ್ಟ್ 1 ಇಂದ ಎಂಡ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ, 1 ಅನ್ನ ಇಲ್ಲಿ ಬರಿತೀನಿ, ಸರಿನಾ. ಈಗ ಬೇರೆದು ಬರಿಬೇಕಲ್ವಾ. ಈಗ Q0 ಕೇವಲ 0ಗೂ ಹೋಗಲ್ಲ, 1ಗೂ ಅಲ್ಲ, ಎರಡಕ್ಕೂ ಕೂಡ ಎಲ್ಲ ಯಾವ್ದಾದ್ರು ಒಂದು ಸ್ಟೇಟ್ಗೂ ಹೋಗುತ್ತೆ.
0ಗಾದ್ರೆ Q1ಗೆ ಹೋಗ್ತಾ ಇದೆ, ಆದ್ರೆ 1ಗೆ ಎಲ್ಲಿಗೆ ಹೋಗುತ್ತೆ? ನಾನು ಸೆಲ್ಫ್ ಲೂಪ್ ಕೊಟ್ರೆ ಸ್ಟಾರ್ಟಿಂಗ್ ವಿತ್ 1 ಆದಂಗೆ ಆಗುತ್ತೆ. 1 ಏನಾದ್ರೂ ಬಂದ್ರೆ ಸ್ಟಾರ್ಟಿಂಗ್ ವಿತ್ 1, ಯಾಕಂದ್ರೆ ಇದೇ ಇನಿಷಿಯಲ್ ಸ್ಟೇಟ್ ಅಲ್ವಾ, ನನಗೆ ಸ್ಟಾರ್ಟಿಂಗ್ 0 ಇಂದ ಆಗ್ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡೋದು, ಡೆಡ್ ಸ್ಟೇಟಿಗೆ ಕಳಿಸ್ರಿ. ಸೊ ಲೆಟ್ ಮಿ ಟೇಕ್ Q3. ಸೊ Q3 ಅನ್ನ ತಗೊಂತೀನಿ. ಸೊ ಇದು ನನ್ನ ಡೆಡ್ ಸ್ಟೇಟ್, ಬರೀರಿ ಡೆಡ್ ಸ್ಟೇಟ್ ಅಂತ. ಡೆಡ್ ಸ್ಟೇಟ್ಗೆ ನಾನು ಇವಾಗ ಕಳಿಸ್ತಾ ಇದ್ದೀನಿ. ಬೇಕು ಅಂತಂದ್ರೆ ಇಲ್ಲಿ ಸೆಲ್ಫ್ ಲೂಪ್ ಹಾಕಿ ಎಷ್ಟಾದ್ರೂ ಸಲ 0 ಬರಲಿ 1 ಬರಲಿ ಏನಾದ್ರೂ ಆಗಲಿ ಅದು ಅಲ್ಲಿರ್ಲಿ ಅಂತ ಬರೀಬಹುದು, ಬರೀದಲ್ಲೇನು ಕೂಡ ಇರ್ಬೋದು. ಸರಿನಾ? ಈಗ Q0 ಅದು 0 ಮತ್ತೆ 1ಗೆ ಎಲ್ಲಿಗೆ ಹೋಗುತ್ತೆ ಅಂತ ಬರ್ದೆ. ನೆಕ್ಸ್ಟ್ Q1ಗೆ ಬರೋಣ. Q1 1 ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ? Q2ಗೆ ಹೋಗ್ತಾ ಇದೆ. 0 ಕೊಟ್ರೆ, ಸೊ 0 ಕೊಟ್ರೆ ಸೆಲ್ಫ್ ಲೂಪ್ ಹಾಕೋಣ. ಮಧ್ಯದಲ್ಲಿ ಏನಾದ್ರೂ ಬರಲಿ ನನಗೇನು ಅಲ್ವಾ? ಸೊ 1 ಬಂದ್ರೆ Q2ಗೆ ಹೋಗುತ್ತೆ, 0 ಬಂತು ಅಂತಂದ್ರೆ Q1 ಅಲ್ಲೇ ಇರುತ್ತೆ. ಸರಿನಾ? ಮಧ್ಯದಲ್ಲಿ ಏನಾದ್ರೂ ಬರಲಿ, ಸ್ಟಾರ್ಟ್ 0 ಇಂದ ಆಗ್ತಾ ಇದೆ, 1 ಬಂದ್ರೆ ಡೆಡ್ ಸ್ಟೇಟಿಗೆ ಕಳಿಸ್ತಾ ಇದೀನಿ. ಸೊ ಸ್ಟಾರ್ಟ್ 0 ಇಂದಾನೆ. ನೆಕ್ಸ್ಟ್ ಮಧ್ಯದಲ್ಲಿ ಏನಾದ್ರೂ ಬರಲಿ, ನೆಕ್ಸ್ಟ್ ಎಂಡ್ ಏನಾಗ್ತಾ ಇರೋದು 1 ಇಂದ ಎಂಡ್ ಆಗ್ತಾ ಇದೆ. ಸರಿನಾ? ಇದು ಫೈನಲ್ ಸ್ಟೇಟ್. ಈಗ ಫೈನಲ್ ಸ್ಟೇಟ್ ಅಂತ ಬಂದಾಗ ಈಗ Q2 ಅಲ್ಲೇನಪ್ಪ, Q2 0ಗೆ ಎಲ್ಲಿಗಾರ ಹೋಗ್ಬೇಕು, 1ಗೆ ಎಲ್ಲಿಗಾದ್ರೂ ಹೋಗ್ಬೇಕು. ಈಗ 1 ಬಂದ್ರೆ ಓಕೆ, ಸೆಲ್ಫ್ ಲೂಪ್ ಅನ್ನ ಕೊಡ್ತೀನಿ. ಸೆಲ್ಫ್ ಲೂಪ್ ಕೊಟ್ಟಾಗ 1 1 1 1 ಅಂತ ಬಂದ್ರು ಕೊನೆಯಲ್ಲಿ ಎಂಡ್ ಆಗ್ತಾ ಇರೋದು 1 ಇಂದ, ಶುರು 0 ಇಂದ ಎಂಡ್ 1 ಇಂದ. ಹಾಗಾದ್ರೆ 0ಗೆ ಏನ್ ಮಾಡೋಣ, 0ಗೆ ತಗೊಂಬಂದು ಇಲ್ಲಿ ಕೊಡ್ರಿ ಅಷ್ಟೇ. ಮಧ್ಯದಲ್ಲಿ ಏನಾದ್ರೂ ಬಂದ್ರೆ ನಡೀತಿ. ಈಗ ಏನಾಯ್ತು, 0 ಇಂದ ಶುರು ಆಗುತ್ತೆ, 1 ಏನಾಗುತ್ತೆ ಡೆಡ್ ಲಾಕ್, 1 ಏನಾದ್ರೂ ಬಂದ್ರೆ ಡೆಡ್ ಸ್ಟೇಟಿಗೆ ಹೋಗುತ್ತೆ. 0 ಇಂದ ಶುರು ಆಯ್ತು, 0 ಏನಾದ್ರೂ ಬಂದ್ರೆ ಇಲ್ಲೇ ಸೆಲ್ಫ್ ಲೂಪ್ ಆಗುತ್ತೆ 1. ನೆಕ್ಸ್ಟ್ 1 ಏನಾದ್ರೂ ಬಂತು ಅಂತಂದ್ರೆ ಮುಂದೆ ಫೈನಲ್ ಸ್ಟೇಟ್ ಅಲ್ಲಿ ಸೊ ಅದೇನಾಯ್ತು, ಸೆಲ್ಫ್ ಲೂಪ್ ಆಗ್ತಾ ಇದೆ. ಸೊ ಎಂಡ್ 1 ಇಂದ ಆಗ್ತಾ ಇದೆ, ಸ್ಟಾರ್ಟ್ 0 ಇಂದ ಆಗ್ತಾ ಇದೆ. ಇಲ್ಲೇನಾದ್ರೂ 0 ಬಂದ್ರೆ ಅದನ್ನ ಏನ್ ಮಾಡ್ತೀನಿ, ಇಲ್ಲಿ ಕಳಿಸ್ತೀನಿ ಮಧ್ಯಕ್ಕೆ. ಮಧ್ಯದಲ್ಲಿ ಏನಾದ್ರೂ ಇರ್ಬೋದು, 0 ಇರ್ಲಿ 1 ಇರ್ಲಿ ನನಗೆ ಚಿಂತೆ ಇಲ್ಲ. ಸ್ಟಾರ್ಟ್ ವಿತ್ 0, ಎಂಡ್ ವಿತ್ 1. ಸೊ ಈಗ ಸ್ಟೇಟ್ಸ್ ಅನ್ನ ಬರೀತಾ ಹೋಗೋಣ. ಯಾವ್ಯಾವ ಸ್ಟೇಟ್ಸು? Q0, Q1 ಮತ್ತೆ Q2 ಇಷ್ಟು ಮಾತ್ರ ಬರೀಬೇಕು. ಸಮೇಷನ್ ಅಂತ ಅಂದ್ರೆ ಯಾವ್ಯಾವ್ದನ್ನು ಯೂಸ್ ಮಾಡಿರೋದು, 0 ಮತ್ತೆ 1 ಅನ್ನ ಯೂಸ್ ಮಾಡಿದ್ದೀನಿ. ಸೊ ಟ್ರಾನ್ಸಿಷನ್ ಟೇಬಲ್ ಅನ್ನ ಬರೆಯೋಣ. 0 ಮತ್ತೆ 1 ಅನ್ನ ಯೂಸ್ ಮಾಡಿರೋದು. Q0 1, ನೆಕ್ಸ್ಟ್ Q1 1, ನೆಕ್ಸ್ಟ್ Q2 ಸ್ಟೇಟ್. Q2 ನನ್ನ ಫೈನಲ್ ಸ್ಟೇಟ್, Q0 ಇನಿಷಿಯಲ್ ಸ್ಟೇಟ್. Q0ಗೆ 0 ನ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, Q1ಗೆ ಹೋಗ್ತಾ ಇದೆ. ಅದೇ 1 ಅನ್ನ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, ಡೆಡ್ ಸ್ಟೇಟ್. ಡೆಡ್ ಸ್ಟೇಟಿಗೆ ಬರೀರಿ. ಒಬ್ಬೊಬ್ಬರಿಗೆ ಅಂದ್ರೆ ಅವ್ರ ಕಾಲೇಜ್ಗಳಲ್ಲಿ ನಲ್ ಹಾಕ್ಸಿರ್ತಾರೆ, ಒಬ್ಬೊಬ್ರು ಅದನ್ನೇ Q3 ಅಂತಾನೆ ಬರ್ಸಿರ್ತಾರೆ. ಸೊ ನೀವು ಯಾವ್ದಾದ್ರು ಬರಿಬೋದು, ಬೇಕಿದ್ರೆ ಡೆಡ್ ಸ್ಟೇಟ್ Q3 ಅಂತ ಬರೀರಿ, ಏನಲ್ಲ. ಸರಿನಾ? ನೆಕ್ಸ್ಟ್ Q1ಗೆ 0 ನ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, Q1ಗೆ ಹೋಗ್ತಾ ಇದೆ. 1 ಅನ್ನ ಕೊಟ್ರೆ Q2ಗೆ ಹೋಗ್ತಾ ಇದೆ. Q2 0 ನ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, Q1ಗೆ ಹೋಗ್ತಾ ಇದೆ. ಅದೇ 1 ಅನ್ನ ಕೊಟ್ರೆ Q2 ಅಲ್ಲೇ ಇದೆ. ಇನಿಷಿಯಲ್ ಸ್ಟೇಟ್ ಯಾವುದು ನನಗೆ Q0, ಫೈನಲ್ ಸ್ಟೇಟ್ ಯಾವುದು ನನಗೆ Q2. ಸೊ ಇಷ್ಟನ್ನ ಬರೀರಿ. ನೆಕ್ಸ್ಟ್ ಈ ವಿಡಿಯೋದ ಲಾಸ್ಟ್ ಒನ್ ಸಬ್ಸ್ಟ್ರಿಂಗ್ ABB ಅಂತ ಇರಬೇಕು. ಸೊ ಇವಾಗ ಲ್ಯಾಂಗ್ವೇಜ್ ಏನಂತ ಬರಿಬಹುದು, ABB ನನ್ನ ಬೇಸಿಕ್ ಕಂಡೀಷನ್. ನೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲಿ B ಬರ್ಬೋದು, ಯಾಕಂತಂದ್ರೆ A ಆಲ್ರೆಡಿ ಯೂಸ್ ಆಗಿದೆ. ನೆಕ್ಸ್ಟ್ ABB ಏನಾದ್ರೂ ಬರಲಿ, ಮುಂದೆ ಏನಾದ್ರೂ ಬರಲಿ, ಒಟ್ಟಾಗಿ ನನಗೆ ಬೇಸಿಕ್ ಏನಿರೋದು ABB ಸ್ಟ್ರಿಂಗ್ ಇರಬೇಕು. ಸೊ ಇಲ್ಲಿ 3 ಎಲಿಮೆಂಟ್ ಇರೋದ್ರಿಂದ 3+1 ಅಂತಂದ್ರೆ 4 ಸ್ಟೇಟ್ಗಳು ಸಾಕಾಗ್ತವೆ. ಸೊ Q0 1 ಸ್ಟೇಟು, Q1 1 ಸ್ಟೇಟು, Q2 ಮೂರನೇದು, ನೆಕ್ಸ್ಟ್ Q3 ಇನ್ನೊಂದೊಂದು ಸ್ಟೇಟ್. ಟೋಟಲ್ 4 ಸ್ಟೇಟ್ ಅನ್ನ ಯೂಸ್ ಮಾಡಿದ್ದೀನಿ. Q0 ನನ್ನ ಇನಿಷಿಯಲ್ ಸ್ಟೇಟ್ ಆಗುತ್ತೆ. ಏನ್ ಸಬ್ಸ್ಟ್ರಿಂಗ್ ಇರೋದು, B ಅನ್ನೋದು ಸಬ್ಸ್ಟ್ರಿಂಗ್ ನಮಗಿರೋದು. ಈಗ Q3 ನನ್ನ ಫೈನಲ್ ಸ್ಟೇಟ್ ಆಗುತ್ತೆ. Q0 A ಅನ್ನ ಕೊಟ್ಟಾಗ ಆಲ್ರೆಡಿ ಹೋಗ್ತಾ ಇದೆ Q1ಗೆ, ಓಕೆ. ಬಟ್ B ಅನ್ನ ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ, ಸೊ B ಅನ್ನ ಕೊಟ್ಟಾಗ ಸೆಲ್ಫ್ ಲೂಪ್ ಅನ್ನೇ ಕೊಡಿ. ಅವ್ರೇನ್ ಹೇಳಿರೋದು, ಸಬ್ಸ್ಟ್ರಿಂಗ್ ಅಂತ ಹೇಳಿರೋದು, ಸ್ಟಾರ್ಟಿಂಗ್ ವಿತ್ ABB ಅಂತ ಅಲ್ಲ. ಸೊ B ಬರ್ಬೋದು, ಏನಲ್ಲ. Q1 B ಅನ್ನ ಕೊಟ್ಟಾಗ ಆಲ್ರೆಡಿ Q2 ಹೋಗ್ತಾ ಇದೆ, ಓಕೆ. ಬಟ್ A ಅನ್ನ ಕೊಟ್ಟಾಗ ಏನು, ಸೊ A ಅನ್ನ ಕೊಟ್ಟಾಗ ಇಲ್ಲೇ ಸೆಲ್ಫ್ ಲೂಪ್ ಅನ್ನ ಕೊಡ್ಬೋದು. ಸರಿನಾ? ಯಾಕೆ AABB ಈಗ ಬಂತು ಅಂದ್ಕೊಳ್ಳಿ, AABB ಅಂತ ಬಂದ್ರು ಇಲ್ಲೇನಿರೋದು ಸಬ್ಸ್ಟ್ರಿಂಗ್, ABB ಇನ್ನ ಸಬ್ಸ್ಟ್ರಿಂಗೇ ಇದೆ. ಇಲ್ಲೇನಾದ್ರೂ 2 ಸಲ ಬಂತಪ್ಪ AABB ನೋಡಿ, ಅವಾಗ್ಲೂ ಕೂಡ ಸಬ್ಸ್ಟ್ರಿಂಗ್ ABB ಇದೆ ತಾನೆ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಈಗ Q2. ಸೊ Q2 B ಕೊಟ್ರೆ Q3ಗೆ ಹೋಗ್ತಾ ಇದೆ, ಬಟ್ A ಕೊಟ್ರೆ ಎಲ್ಲಿಗೆ ಹೋಗುತ್ತೆ? ಇಲ್ಲಿ ನಾನು ಮಧ್ಯದಲ್ಲಿ A ಅನ್ನ ಕೊಡಕ್ಕಾಗಲ್ಲ. ಯಾಕೆ ಗೊತ್ತಾ, ಇಲ್ಲಿ A ಆಲ್ರೆಡಿ ಫಿಕ್ಸ್ ಆಗಿದೆ, ಈ ಪೊಸಿಷನ್ ಅಲ್ಲಿ B ಬಂದ್ಬಿಡುತ್ತೆ. ಇಲ್ಲೇನಾದ್ರೂ ನಾನು A ಅನ್ನ ಬರ್ದೆ ಅಂತಂದ್ರೆ ಮಧ್ಯದಲ್ಲಿ ಈ ತರ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, A ಏನಾದ್ರೂ ಬಂದ್ರೆ ಇಲ್ಲಿಗೆ ಬ್ಯಾಕ್ಔಟ್ ಮಾಡ್ತೀನಿ. ಇಲ್ಲಿ A ಎಸ್ ಅಲ್ಲಾದ್ರೂ ಬರ್ಲಿ ಅಲ್ವಾ. ಇಲ್ಲಿ A ಬಂದಿತ್ತು, ಇಲ್ಲೊಂದ್ಸಲಿ A ಬಂತು ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ B ಬರ್ದಿದ್ದೀನಿ. ಈಗ ಮತ್ತಿಲ್ಲಿ A ಬಂತು ಅಂತಂದ್ರೆ ಏನಾಗುತ್ತೆ, ಮತ್ತೆ ಇಲ್ಲಿ ವಾಪಸ್ ಇಲ್ಲಿ ಮಧ್ಯಕ್ಕೆ ಬರುತ್ತೆ, ಇಲ್ಲಿಗೆ. ಗೊತ್ತಾಯ್ತಾ? ಸೊ ಹಂಗಾಗಿ ABB ಅನ್ನೋದು ನನಗೆ ಕನ್ಸಿಕ್ಯೂಟಿವ್ ಆಗಿರುತ್ತೆ, ಅಂತಂದ್ರೆ ಫುಲ್ ಎಲ್ಲಾದ್ರೂ ಜೊತೆಯಲ್ಲೇ ಇರ್ತವೆ. ನೆಕ್ಸ್ಟ್ ಈಗ Q3 ಮುಂದೆ ಏನಾದ್ರೂ ಬರಲಿ, A ಆದ್ರೂ ಬರಲಿ, ನನಗೆ B ಆದ್ರೂ ಬರಲಿ, ಚಿಂತೆ ಇಲ್ಲ. ಸರಿನಾ? ABB ಜೊತೆಲಿ ಇರಬೇಕು. ಸೊ ಜೊತೆಲಿ ಬರೆಯಂಗೆ ಬರ್ದಿದ್ದೀನಿ.
ಸೊ ಕ್ಯೂ ಅಂತಂದ್ರೇನು, ಯಾವ್ಯಾವ ಸ್ಟೇಟ್ಗಳು ಯೂಸ್ ಆಗಿರೋದು, Q0 ಯೂಸ್ ಆಗಿದೆ, Q1, Q2 ಮತ್ತೆ Q3. ಸೊ 4 ಸ್ಟೇಟನ್ನು ಯೂಸ್ ಮಾಡಿದ್ದೀನಿ. ಸಮೇಷನ್ ಏನೇನಾಗುತ್ತೆ, ಎ ಮತ್ತೆ ಬಿ. ನೆಕ್ಸ್ಟ್ ಡೋ, ಎ ಅನ್ನು ಯೂಸ್ ಮಾಡಿದ್ದೀವಿ, ಬಿ ಅನ್ನು ಯೂಸ್ ಮಾಡಿದ್ದೀವಿ. Q0 ಸ್ಟೇಟು, Q1 ಸ್ಟೇಟು, Q2 ಸ್ಟೇಟು, Q3 ಸ್ಟೇಟ್. Q0 ಇಸ್ ಮೈ ಇನಿಷಿಯಲ್ ಸ್ಟೇಟ್, Q3 ಇಸ್ ಮೈ ಫೈನಲ್ ಸ್ಟೇಟ್. ಸೊ Q0ಗೆ ಏನಾದರೂ ಎ ಅನ್ನು ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದೆ, Q1ಗೆ. ಬಿ ಅನ್ನು ಕೊಟ್ಟರೆ Q0ಗೆ. Q1ಗೆ ಎ ಅನ್ನು ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದೆ, Q1 ಸೆಲ್ಫ್ ಲೂಪ್. ಬಿ ಅನ್ನು ಕೊಟ್ಟರೆ Q2ಗೆ. Q2ಗೆ ಎ ಅನ್ನು ಕೊಟ್ಟರೆ Q1ಗೆ ಬರ್ತಾ ಇದೆ, ಬಿ ಅನ್ನು ಕೊಟ್ಟರೆ Q3ಗೆ. Q3, ಸೊ ಎ ಕೊಟ್ಟರು Q3ನೇ, ಬಿ ಕೊಟ್ಟರು Q3ನೇ. ಇನಿಷಿಯಲ್ ಸ್ಟೇಟ್ ಯಾವುದು, Q0. ಫೈನಲ್ ಸ್ಟೇಟ್ ಯಾವುದು, Q3. ಸೊ ಇಷ್ಟನ್ನ ಬರೀತಾ ಹೋಗಿ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ನಾನು ಸೈಡ್ಗೆ ಹೋಗ್ತೀನಿ, ನೀವು ಸ್ಕ್ರೀನ್ಶಾಟ್ ತಗೊಂತ್ರಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.